ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಸ್ಪೈಸಿ ಮತ್ತು ಟೇಸ್ಟಿ ಈಸಿ ಕೂಡ ಚಿಕನ್ ಮಾಡ್ತಿದ್ದೇನೆ. ಸ್ಪೈಸ್ ಆ್ಯಕ್ಚುಲಿ ನಿಮಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಆ್ಯಕ್ಚುಲಿ ನಾನು ಹೇಗೆ ಮಾಡಿದ್ದೇನಲ್ಲ ಹಾಗೆ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಹೆಚ್ಚು ಸ್ಪೈಸ್ ಅಂತಲ್ಲ, ಆದರೆ ಸ್ವಲ್ಪ ಸ್ಪೈಸಿ ಇರ್ತದೆ. ಇನ್ನೊಂದು ನಾನು ಬೀಟ್ರೂಟ್ ಸ್ಯಾಲಡ್ ಮಾಡ್ತಿದ್ದೇನೆ. ಸಿಂಪಲ್ ಬೀಟ್ರೂಟ್ ಸ್ಯಾಲಡ್, ಎಂತ ಸಹ ಹಾಕಲಿಕ್ಕೆ ಅಷ್ಟು ಏನು ಹಾಕಲಿಕ್ಕಿಲ್ಲ ಅದರಲ್ಲಿ, ಮತ್ತು ಬೇಯಿಸಲಿಕ್ಕಿಲ್ಲ, ಎಂತ ಸಹ ಇಲ್ಲ, ಡೈರೆಕ್ಟಾಗಿ ನಾವು ಹಾಕಿ ಮಾಡೋದು. ಬನ್ನಿ ಫಸ್ಟ್ ನಾವು ಸ್ಪೈಸಿ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾವು ಡ್ರೈ ಆ್ಯಂಡ್ ಸ್ಪೈಸಿ ಚಿಕನ್ ಹೇಗೆ ಮಾಡೋದು ಅಂತ ನೋಡುವ. ಸ್ಪೈಸಿ ಚಿಕನ್ ಮೊದಲಿಗೆ ಚಿಕನನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ, ಮತ್ತು ಬೆಂದ ನಂತರ ಅದನ್ನು ತೆಗೆದಿಡಿರಿ, ಬೇರೆ ಸಪ್ರೇಟಾಗಿ ತೆಗೆದಿಡಿರಿ. ಮಸಾಲ ರೆಡಿ ಮಾಡುವ. ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್, 1.5 ಟೀ ಸ್ಪೂನ್ ಕೊತ್ತಂಬರಿ, ಮತ್ತು ಒಂದು ಚಕ್ಕೆ, ಮತ್ತು ಸ್ವಲ್ಪ ಜಾವಿತ್ರಿ, 2 ಸ್ಟಾರ್, ಸ್ವಲ್ಪ ಲವಂಗ ಮತ್ತು ಏಲಕ್ಕಿ. ಇದಕ್ಕೆ ಈಗ ಸ್ಟೋನ್ ಫ್ಲವರ್ ಅಂತ ಸಿಗ್ತದೆ, ಕಲ್ಲು ಹೂ, ಅದನ್ನು ಸ್ವಲ್ಪ ಹಾಕಿ, ಮತ್ತು ರೆಡ್ ಚಿಲ್ಲೀಸ್ 14-15 ರೆಡ್ ಚಿಲ್ಲೀಸ್ ಹಾಕಿ ಇದನ್ನು ಚೆನ್ನಾಗಿ ಹುರಿಯಿರಿ. ಹುರಿದ ನಂತರ ಇದರ ಪೌಡರನ್ನು ಮಾಡಿ ಇಡಬೇಕು. ತುಂಬ ಸ್ಮೂತ್ ಪೌಡರ್ ಬೇಡ, ಸ್ವಲ್ಪ ಪೌಡರ್ ಆಗುವ ತನಕ ಗ್ರೈಂಡ್ ಮಾಡಿ ಅದನ್ನು ಇಡೀರಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ 3 ಟೀ ಸ್ಪೂನ್, ಮತ್ತು 3 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಈಗ ಒಂದು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಹಳದಿ ಪೌಡರ್ ಮತ್ತು 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಬೇಯಿಸಿಟ್ಟ ಚಿಕನ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಆದ ನಂತರ ಇದಕ್ಕೆ 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಬೇಕು, ಮತ್ತು ಒಂದು 5, ನಿಮಗೆ ಹೇಗೆ ಖಾರ ಬೇಕು ಹಾಗೆ ನೀವು ಇದು ಡಿಸೈಡ್ ಮಾಡ್ಬೋದು, ಒಂದು 4-5 ಗ್ರೀನ್ ಚಿಲ್ಲೀಸ್ ಅದನ್ನು ಸ್ಲಿಪ್ ಮಾಡಿ ಹಾಕಬೇಕು. ಮತ್ತು ನಾವು ಮಾಡಿದ ಮಸಾಲವನ್ನು ಅದರ ಅರ್ಧ ಭಾಗಷ್ಟನ್ನು ಹಾಕಬೇಕು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಪುನಃ ಅರ್ಧ ಭಾಗ ಉಳಿದದ್ದು ಇರ್ತದಲ್ಲ ಅದನ್ನು ಹಾಕಬೇಕು, ಮತ್ತು ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಒಂದು ಹಾಫ್ ಅಲ್ಲ ಬೇಡ, 1/4 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಸಾಲ್ಟ್ ಹಾಕಿ. ಸಾಲ್ಟ್ ನಾವು ಬೇಯಿಸುವಾಗ ಕೂಡ ಹಾಕಿದ್ದೀವಿ, ಸ್ವಲ್ಪ ನೋಡಿಕೊಂಡು ಹಾಕಿ ಸಾಲ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ.
ನಿಮಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಶುಗರ್ ಕೂಡ ಹಾಕ್ಬೋದು. ಇದಕ್ಕೆ ಒಂದು ಲಿಂಬೆ ರಸವನ್ನು ಹಿಂಡಿ ಹಾಕಿ, ನಾನು ಶುಗರ್ ಮತ್ತೆ ಹಾಕಿದ್ದೇನೆ, ಅದು ಒಳ್ಳೆ ಟೇಸ್ಟ್ ಆಗ್ತದೆ ಸ್ವಲ್ಪ ಶುಗರ್ ಹಾಕಿದರೆ. ಟ್ರೈ ಮಾಡಿ ಒಮ್ಮೆ ಶುಗರ್ ಕೂಡ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ನಮ್ಮ ಚಿಕನ್ ರೆಡಿ ಉಂಟು. ನಮ್ಮದು ಸ್ಪೈಸಿ ಆ್ಯಂಡ್ ಡ್ರೈ ಚಿಕನ್ ರೆಡಿ ಆಗಿದೆ. ಈಗ ನಾವು ಸಿಂಪ್ಲೆಸ್ಟ್ ಬೀಟ್ರೂಟ್ ಸ್ಯಾಲೆಡ್ ಹೇಗೆ ಮಾಡೋದು ಅಂತ ನೋಡುವ. ತುಂಬ ಈಸಿ ಉಂಟು, ಒಂದು 5 ನಿಮಿಷದ ಒಳಗೆ ಆಗ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾವು ಸಿಂಪಲ್ ಹೆಲ್ದಿ ಸ್ಯಾಲೆಡ್ ಮಾಡೋ ವಿಧಾನವನ್ನು ನೋಡುವ. ಗ್ರೇಟೆಡ್ ಬೀಟ್ರೂಟನ್ನು ತೆಕ್ಕೊಳ್ಳಿ 1 ಕಪ್. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕ್ಯಾರೆಟನ್ನು ಗ್ರೇಟ್ ಮಾಡಿ ಹಾಕಿ. ಅದರ ನಂತರ ಒಂದು ಹಾಫ್ ಆರ್ ಒಂದು ಅಥವಾ ಅರ್ಧ ಗ್ರೀನ್ ಚಿಲ್ಲೀಸನ್ನು ಚೆನ್ನಾಗಿ ಚಾಪ್ ಮಾಡಿ ಹಾಕಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಹಾಕಿ. ಈಗ ಸ್ವಲ್ಪವೇ ಸ್ವಲ್ಪ ಉಪ್ಪು, ಜಾಸ್ತಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಉಪ್ಪು ಇದಕ್ಕೆ. ಮತ್ತೆ ಅರ್ಧದಷ್ಟು ಲೈಮ್ ಹಿಂಡಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಸ್ಯಾಲೆಡ್ ರೆಡಿಯಾಗಿದೆ. ಇದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ಮತ್ತು ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನೊಮ್ಮೆ ನಮ್ಮ ಮನೆಯಲ್ಲಿ ತುಂಬ ಸಲ ನಾನು ಮಾಡ್ತೇನೆ ಇದನ್ನು, ಯಾಕೆಂದರೆ ಎಲ್ಲರೂ ತಿಂತಾರೆ ಇದನ್ನು. ಊಟ ಮಾಡುವಾಗ ಅದರ ಜೊತೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಬೀಟ್ರೂಟ್ ಸ್ಯಾಲೆಡ್ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.